ಪರಭವ ಸಂಸಾರದಲ್ಲಿ ತುಲಾ ರಾಶಿಯವರ ಈ ವರ್ಷದ ಒಂದು ಹೆಡ್ಲೈನ್ಸನ್ನು ನೋಡೋದು ಅಂತ ಹೇಳಿ ಆದರೆ ಅವರಿಗೆ ತುಂಬ ಸಮಯದಿಂದ ಪೆಂಡಿಂಗ್ ಇರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ಸಾಗುವ ಒಂದು ಸುಸಂದರ್ಭ. ವಾಹನ ಖರೀದಿ, ಮನೆ ಖರೀದಿ ಹಾಗೂ ಜಾಗ ಖರೀದಿ ಇನ್ನಿತರವಾದಂತಹ ಚಟುವಟಿಕೆಯಲ್ಲಿ ಅವರು ತೊಡಕೊಳ್ಳುವಂತಹ ಸಾಧ್ಯತೆಯು ಎಲ್ಲ ರೀತಿಯಲ್ಲೂ ಕೂಡ ಶುಭವಾದಂಥ ಫಲ ಹೇಳ್ತಕ್ಕಂಥದ್ದು ಈ ವರ್ಷವೂ ಕೂಡ ಅವರಿಗೆ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಹಣ ಇತ್ಯಾದಿಗಳ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಅದರಿಂದ ಹೊರಗಡೆ ಬಂದು ಮತ್ತು ದುಡಿಮೆ ಇತ್ಯಾದಿಗಳಲ್ಲಿ ಪ್ರಗತಿಯನ್ನು ಅವರು ಕಾಣುವಂತಹ ಸುಯೋಗ ಹೇಳ್ತಕ್ಕಂಥದ್ದು. ಜೊತೆಗೆ ಎಲ್ಲವೂ ಕೂಡ ಇದ್ದರೂ ಕೂಡ ಮಾನಸಿಕವಾದಂತಹ ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯು ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಸ್ತ್ರೀ ಸಂಘದಿಂದಾಗಿ ಕೆಲವಷ್ಟು ಹಾನಿಯನ್ನು ಉಂಟು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಖಬಂಧ ಇತ್ಯಾದಿಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳನ್ನು ಇರತಕ್ಕಂಥದ್ದು. ಅನಂತರದಲ್ಲಿ ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಜಯ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುವ ಕಾಲವು. ಜೊತೆಯಲ್ಲಿ ಆರೋಗ್ಯದ ನಿಟ್ಟಿನಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಇದ್ದರೂ ಕೂಡ ಕೆಲವೊಂದನ್ನು ನಿಮ್ಮ ಕೈಯಾರೆ ನೀವು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ತಂದೆಯವರ ನಿಷ್ಠೂರತೆಗೆ ನೀವು ಕಾರಣರಾಗಬೇಕಾದಂತಹ ಸಮಸ್ಯೆ ಇರ್ತಕ್ಕಂಥದ್ದು. ವಿದ್ಯಾಭ್ಯಾಸ ಕ್ಷೇತ್ರಗಳಲ್ಲಿ ತೊಡಕೊಂಡಿರ್ತಕ್ಕಂತಹ ಮಕ್ಕಳಲ್ಲಿಯೂ ಕೂಡ ಉತ್ತಮವಾದಂತಹ ವಿದ್ಯಾ ಬುದ್ಧಿ ಇತ್ಯಾದಿಗಳು ಇರ್ತಕ್ಕಂಥದ್ದು. ಆದರೆ ಗುರು ಅನುಗ್ರಹ ಹಾಗೂ ಶನಿ ಅನುಗ್ರಹ ಎಲ್ಲವೂ ಕೂಡ ನಿಮಗೆ ಇದ್ದರೂ ಕೂಡ ಕೆಲವೊಂದನ್ನು ನಿಮ್ಮ ಕೈಯಾರೆ ನೀವು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವುದರಿಂದ ತುಂಬಾ ಜಾಗರೂಕತೆಯಿಂದಾಗಿಯೂ ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಪರಮಾತ್ಮನ ಒಂದು ಅನುಗ್ರಹ, ಅದರಲ್ಲೂ ವಿಶೇಷವಾಗಿ ಮುಖ್ಯವಾಗಿ ಶ್ರೀಕೃಷ್ಣನ ಒಂದು ಅನುಗ್ರಹವನ್ನು ನೀವು ಪಡ್ಕೊಳ್ಳೋದು ಮತ್ತು ಆತನ ಧ್ಯಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದು. ಜೊತೆಗೆ ವಿಷ್ಣು ಸಹಸ್ರನಾಮಾದಿಗಳ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕಿವಿಯಲ್ಲಿ ಕೇಳತಕ್ಕಂಥದ್ರಿಂದನೂ ಕೂಡ ಶುಭವಾದಂತಹ ಫಲ ಹೇಳ್ತಕ್ಕಂಥದ್ದನ್ನು ನೀವು ಕಾಣಬಹುದು. ಇದು ತುಲಾ ರಾಶಿಯವರ ಹೆಡ್ಲೈನ್ಸ್.